ರತ್ನ ಆಚಾರ್. ಒರಿಜಿನಲ್ ಉಗುರನ್ನ ಬೆಳೆಸಿದ್ರೆ ಇಷ್ಟುದ್ದಂತೂ ಬರಲ್ಲ ನನಗೆ. ಓ ಮೈ ಗಾಡ್, ಗ್ರಿಲ್ ಮಾಡ್ತಿದ್ದಾರೆ ಉಗುರಿಗೆ. ಐರಾ ಡಿಸೈನರ್ ಸ್ಟುಡಿಯೋದಲ್ಲಿದ್ದೀನಿ, ಬನ್ನಿ ಇಬ್ರು ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನೈಲ್ ಆರ್ಟ್ ಮಾಡಿಸ್ಕೋತಾ ಇದ್ದೀನಿ. ಇನ್ನೂ ಉದ್ದ ಇತ್ತು, ಹೇಮವ್ರು ಕಟ್ ಮಾಡಿದ್ರು. ಸೊ ರತ್ನ ಆಚಾರ್ ಅಂಡ್ ಹೇಮ ಅವರು ನನ್ಗಿವತ್ತು ಈ ನೈಲ್ ಆರ್ಟ್ ನ ಮಾಡ್ಕೊಡೋದಕ್ಕೆ ಅಂತ ಆಸ್ ಯೂಶುವಲ್ ಐರಾ ಡಿಸೈನರ್ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ವಿಸ್ಮಯ ವಿಡಿಯೋ ಮಾಡ್ತಿರೋದ್ರಿಂದ ಅವರು ಕ್ಯಾಮ್ರಾ ಮುಂದೆ ಬರಕ್ ಆಗ್ತಾ ಇಲ್ಲ. ನಾನು ಆಮೇಲೆ ತೋರಿಸ್ತೀನಿ. ಆಮೇಲೆ ಅವರ ಡಿಸೈನರ್ ಸ್ಟುಡಿಯೋದಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಸೊ ಅದನ್ನು ಇವಾಗ ನಾನು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಹೇಗೆ ನಡೆಯುತ್ತೆ ನನ್ನ ನೈಲ್ ಆರ್ಟ್ ಅನ್ನೋದನ್ನ ನೋಡಿ. ರತ್ನ ಅವರು ಮತ್ತೆ ಹೇಮಾ ಅವರು ಒಂದಷ್ಟು ಡಿಸೈನ್ಸ್ ನ ತಗೊಂಡ್ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು. ಬಟ್ ಫಸ್ಟ್ ಟೈಮ್ ನಾನ್ ಮಾಡಿಸ್ತಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಮಾಡ್ಸೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಒಂದಷ್ಟು ನಾವೇ ಡಿಸೈನ್ಸ್ ಎಲ್ಲ ಸರ್ಚ್ ಮಾಡಿ ನೋಡಿ. ಅಂಡ್ ಇದೆಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಈ ನೈಲ್ ಆರ್ಟ್ ನೆಲ್ಲ ಮಾಡಿಸ್ತಾ ಇರೋದು. ಇದೊಂದು ಹಾಗೆ ಬಿಡ್ಲಾ, ಇದು ಒಂದು ನಾರ್ಮಲ್ ಹಾಗೆ ಅನ್ಸುತ್ತೆ, ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರ್ತಿದ್ದೀರಾ ಬಿಡಿ. ನನಗೆ ಸಿಕ್ಕಂತ ಸೀರಿಯಲ್ಸ್ ಎಲ್ಲ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರು. ಸೊ ಹಾಗಾಗಿ ನೈಲ್ ಆರ್ಟ್ ಇರಲಿ, ನೈಲ್ ಪಾಲಿಶ್ ಕೂಡ ಹಾಕೋ ಆಗಿರ್ಲಿಲ್ಲ. ಸೊ ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಂಥ ಸಿಚುವೇಶನ್ ಬಂದಿರಲಿಲ್ಲ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರು, ಚೆನ್ನಾಗಿ ನಿದ್ದೆ ಬರ್ತಾ ಇದೆಯಾ ಪ್ರೆಗ್ನೆನ್ಸಿಲಿ, ಏನು ಕಷ್ಟ ಆಗ್ತಿಲ್ವಾ, ಆರಾಮ್ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರು. ನಿಮಗೆ ಗೊತ್ತಿರುತ್ತೆ ಪ್ರೆಗ್ನೆನ್ಸಿಲಿ 7 months 8 months ಬರ್ತಾ ಬರ್ತಾ ಎಷ್ಟು ಕಷ್ಟ ಆಗ್ತಿರುತ್ತೆ ನಿದ್ದೆ ಮಾಡೋದಕ್ಕೆ ಅಂತ ಹೇಳಿ. ಸೊ ನನಗೂ ಅದೇ ರೀತಿ ಆಗ್ತಿದೆ. ಬಟ್ ಅದಕ್ಕೆಲ್ಲ ನಮ್ ಸಂದೀಪ್ ಒಂದು ಸೊಲ್ಯೂಷನ್ ಕೊಟ್ರು. ಅವಾಗಿಂದ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದೀನಿ. ಅದೇನು ಅಂದ್ರೆ ನೀವೇ ನೋಡಿ, ನಿಮ್ಮ ಹತ್ರನೇ ಶೇರ್ ಮಾಡ್ಕೋತಾ ಇದೀನಿ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಇವಾಗ? ಈ ಹಾಸಿಗೆ ಮೇಲೆ ನನಗೆ ಸರಿಯಾಗಿ ನಿದ್ದೆನೆ ಬರ್ತಿಲ್ವಲ್ಲ. ಲೆಫ್ಟ್ ರೈಟು ಲೆಫ್ಟ್ ಅಂತ ಹಾಸಿಗೆ ಮೇಲೆ ಮಾರ್ಚ್ ಫಾಸ್ಟ್ ಮಾಡೋ ತರ ಆಗಿದೆ. ಹಿಂಗೆ ಆಗ್ಬಿಟ್ರೆ ನನ್ನ ಹೆಲ್ತ್ ಗತ್ತೆ ಅಷ್ಟೇ. ಆಮೇಲೆ ಸಾಕಾಗೋಯ್ತು ನನಗೆ. ಇಲ್ಲ, ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಏನ್ ಮಾಡ್ಲಿದ್ದೇವ್ರೆ? ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಎಮ್ಮಾ ಮ್ಯಾಟ್ರಸ್. ಯುರೋಪ್ ನ ಬೆಸ್ಟ್ ಸೆಲ್ಲಿಂಗ್ ಎಮ್ಮಾ ಮ್ಯಾಟ್ರಸ್. ಈ ಮ್ಯಾಟ್ರಸ್ ವಾಕ್ಯೂಮ್ ಸೀಲ್ಡ್ ಅಂಡ್ ರೋಲ್ ಪ್ಯಾಕ್ ಆಗಿ ಬಂದಿರುತ್ತೆ. ಆದ್ರೆ ನಾನು ಆರ್ಡರ್ ಮಾಡಿದ್ದು ಅಷ್ಟು ದೊಡ್ಡ ಮಂಚದ ಸೈಜ್ಗೆ ಇಷ್ಟು ಚಿಕ್ಕ ಬಾಕ್ಸ್ ಅಲ್ಲಿ ಹೇಗ್ ಪ್ಯಾಕ್ ಮಾಡಿರ್ತಾರೆ ನೋಡೋಣ. ಆಕ್ಚುಲಿ ಈ ಮ್ಯಾಟ್ರಸ್ ನ ಪ್ಯಾಕಿಂಗ್ ಇಂದ ಅನ್ಬಾಕ್ಸ್ ಮಾಡಿದ್ಮೇಲೆ ನಾರ್ಮಲ್ ಪೊಸಿಷನ್ ಬರೋದಕ್ಕೆ ಮಿನಿಮಮ್ ಅಂದ್ರೂ 5 hours ಬೇಕಾಗತ್ತೆ. ಮ್ಯಾಟ್ರಸ್ ಅವರು ಒಂದು ಮ್ಯಾನ್ಯಲ್ ಬುಕ್ ಜೊತೆ ಟೂಲ್ ಕೂಡ ಕೊಟ್ಟಿರ್ತಾರೆ. ಡೌಟ್ ಇದ್ರೆ ಮ್ಯಾನ್ಯಲ್ ಬುಕ್ ನ ನೋಡಿ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ಟೂಲ್ ಅಲ್ಲಿ ಮ್ಯಾಟ್ರಸ್ ನ ಈಸಿಯಾಗಿ ಓಪನ್ ಮಾಡಬಹುದು. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, 33 ಕಂಟ್ರಿಲಿ ಅವೈಲಬಲ್ ಇದೆ. ಖುಷಿ ವಿಷಯ ಏನಂದ್ರೆ 15 ವರ್ಷ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಫ್ರೀ ಅಂಡ್ ಫಾಸ್ಟ್ ಡೆಲಿವರಿ ಜೊತೆ 100 nights ಫ್ರೀ ಟ್ರಯಲ್ ಕೂಡ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ 100 days ಯೂಸ್ ಮಾಡಿದ್ಮೇಲೆ ರಿಟರ್ನ್ ಕೂಡ ಮಾಡಬಹುದು. ಈ ಮ್ಯಾಟ್ರಸ್ ಆರ್ಥೋಪೆಟಿಕ್ ಸಪೋರ್ಟ್ ಗೂ ಹೆಲ್ಪ್ ಮಾಡುತ್ತೆ. ಹಾಗೆ ನೋ ಕಾಸ್ಟ್ EMI ಕೂಡ ಪರ್ಚೇಸ್ ಮಾಡಬಹುದು. ಈ ಮ್ಯಾಟ್ರಸ್ ನ ವಿಶೇಷತೆ, ಇದು 6 layers ಅಲ್ಲಿ ಬರುತ್ತೆ. First one ultra dry cover, second one Hairgo Cell Foam, third one Hello Memory Foam, fourth one Zonude Heroflex Spring, fifth one HRX support layer and sixth one is anti-skid base. ಈ ಮ್ಯಾಟ್ರಸ್ ಮೇಲೆ ಒಂದು ವಸ್ತುನ ಇಟ್ಟು ಪಕ್ಕದಲ್ಲೇ ಎಷ್ಟೇ ಪ್ರೆಷರ್ ಹಾಕಿದ್ರು ಈ ಮ್ಯಾಟ್ರಸ್ ಹಾಳಾಗಲ್ಲ. ಆಲ್ರೆಡಿ ಮಾನ್ಸೂನ್ ಸೇಲ್ emmasleep.in ನಲ್ಲಿ ಲೈವ್ ಸಹ ಆಗಿದೆ. ಅಪ್ ಟು 55% ಆಫರ್ ಕೂಡ ಕೊಡ್ತಿದ್ದಾರೆ. ಹಾಗೆ ನನ್ನ ಕೂಪನ್ ಕೋಡ್ H15 ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 15% ಆಫರ್ ಕೂಡ ಸಿಗುತ್ತೆ. ಹಾಗಿದ್ರೆ ಇವಾಗ್ಲೇ ಎಮ್ಮಾ ಮ್ಯಾಟ್ರಸ್ ನ ಬುಕ್ ಮಾಡ್ಕೊಳ್ಳಿ. ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಆಫರ್ ಇದ್ದಾಗಲೇ ಒಳ್ಳೊಳ್ಳೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು. ಮಿಸ್ ಮಾಡ್ಕೋಬೇಡಿ. ಬಂದ್ರೆ ರತ್ನ ಆಚಾರ್ ಅವರು ಬಂದ್ರು. ರತ್ನ ಅವ್ರು ಬಂದ್ರು. ಸೊ ನನ್ನ ಒಂದು ಗೆಸ್ ಅಲ್ಲಿ ಓಕೆ ಇವರೇ ಇರ್ಬೋದು ನಂಗೆ ಇವತ್ತು ನೈಲ್ ಆರ್ಟ್ ಮಾಡೋದು ಅಂತ ಅನ್ಕೊಂಡು ಜಸ್ಟ್ ನನಗೆ ಬೇರೆ ಮೂಡ್ ಆಫ್ ಆಗಿತ್ತ. ಸಂದೀಪ್ ವಿಡಿಯೋಗೆ ಬರಲ್ಲ ಅಂದಿದ್ದು, ಇಷ್ಟೇ ಕೊಟ್ಟೆ. ಮಿಸ್ ಆಗಿ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು. ಸೊ ಈಗ ಇಲ್ಲಿವರೆಗೂ ಬಂದಿದೆ. ಸೊ ಇದಕ್ಕೆ ಯಾವ ರೀತಿ ಇದೆ ಅಲ್ವಾ, ಈ ಬೆರಳು ಬೇಡ ಬಿಡಿ. ಅದು ಬೆರಳು ಯಾಕೆ, ಏನ್ ಮಾಡ್ತು ಬೆರಳು? ಅದು ಸುಸ್ಸು ಬೆರಳು ಹೈಲೈಟ್ ಆಗಿದೆ ಅದೊಂದು. ಇದು ಶೇಪ್ ಆಗಿದೆ ಕಿರು ಬೆರಳು. ಈಗ ನೆಕ್ಸ್ಟ್ ಈ ಎಲ್ಲ ಬೆರಳು ಶೇಪ್ ಆಗುತ್ತೆ. ಯಾವ ತರ ಡಿಸೈನ್ ಮಾಡಿಸ್ಕೊತೀನಿ ಅಂತ ನೀವು ನೋಡಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಗ್ರಿಲ್ಲಿಂಗ್ ಅಂದ್ರೆ ಗೋಡೆಗೆ ಮಾಡಿರೋದನ್ನ ನೋಡಿರೋದು. ಬಟ್ ಇಲ್ಲಿ ನೈಲ್ಸ್ಗೆನೆ ಗ್ರಿಲ್ಲಿಂಗ್ ನಡೀತಾ ಇತ್ತು. ನಾನು ಏನಾಗ್ತಾ ಇದೆಯಪ್ಪ ನನ್ನ ಕೈಗಳಿಗೆ ಅಂತ ಭಯ ಆಗ್ಬಿಟ್ಟಿದ್ದೆ. ಬಿಕಾಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಅಂಡ್ ಅದು ಗ್ರಿಲ್ ಮಾಡ್ಬೇಕಾದ್ರೆ ಬೆರಳೆಲ್ಲ ಜುಮ್ ಅಂತ ಇತ್ತು. ಎಸ್, ಆಲ್ಮಂಡ್ ಶೇಪ್. ಸೊ ಈ ತರ ಆಗಿದೆ. ಸೊ ಈ ಬೆರಳಿನ ಲೆಂತ್ ಕಟ್ ಮಾಡಿದ್ದಾರೆ. ಸೊ ಈಗ ಈ ಕೈನು ಇದೇ ರೀತಿ ಚಂದವಾಗಿ ಶೇಪ್ ಆಗುತ್ತೆ.
ಸುಮಾರು ಟೈಮ್ಸು ಈ ಕೋ ಆರ್ಟಿಸ್ಟ್ಗಳೆಲ್ಲ ನೈಲ್ ಆರ್ಟ್ ಮಾಡಿಸಿದಾಗ ವಾವ್ ಸೂಪರ್ ಆಗಿದೆ ಸಖತ್ತಾಗಿದೆ ಅಂತ ಹೇಳ್ಬಿಡ್ತಾ ಇದ್ವಿ. ಬಟ್ ನೈಲ್ ಆರ್ಟ್ ಮಾಡೋ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತಾ. ಈಗ ನಾವು ಅವ್ರ ಜಾಗಕ್ಕೆ ಹೋಗಿ ನೈಲ್ ಆರ್ಟ್ ಮಾಡಿಸ್ಕೊಂಡ್ರೆ ಓಕೆ, ಯಾವ್ದ್ಯಾವ್ದು ವಸ್ತು ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಂತ ಪ್ಲೇಸ್ಮೆಂಟ್ ನ ಮಾಡಿರ್ತಾರೆ. ಬಟ್ ನಾವ್ ಹೇಳೋ ಜಾಗಕ್ಕೆ ಅವ್ರು ಬಂದು ನಮ್ಗೆ ನೈಲ್ ಆರ್ಟ್ ಮಾಡ್ಕೊಳ್ಬೇಕಾದ್ರೆ ಪಾಪ ಎಲ್ಲಾ ಐಟಮ್ಸ್ ಅವ್ರು ಕ್ಯಾರಿ ಮಾಡ್ಬೇಕು. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ರತ್ನ ಅಂಡ್ ಹೇಮಾ. ತುಂಬಾನೇ ಖುಷಿ ಆಯ್ತು ನಿಮ್ಮ ಒಂದು ಸಪೋರ್ಟ್ ನೋಡಿ. ಈ ವಿಡಿಯೋನ ನಾನು ಎಲ್ಲ ನೈಲ್ ಆರ್ಟಿಸ್ಟ್ಗಳಿಗೆ ಮತ್ತು ಮೆಹಂದಿ ಆರ್ಟಿಸ್ಟ್ಗಳಿಗೆ ಹಾಗೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸುಮ್ಮನೆ ಹೇಳೋದಲ್ಲ ಓಕೆ ಮೇಕಪ್ ಮಾಡ್ತೀರಾ, ಓಕೆ ನೈಲ್ ಆರ್ಟ್ ಮಾಡ್ತೀರಾ ಅಂತ ನಾವು ಹೇಳೋದಲ್ಲ. ಸೀರಿಯಸ್ಲಿ ಅದರಿಂದ ಎಷ್ಟು ಶ್ರಮ ಇದೆ ಅಂತ ಹೇಳಿ ನಾನು ನೈಲ್ ಆರ್ಟ್ ಮಾಡಿಸ್ಕೊಳ್ಬೇಕಾದ್ರೆ ಗೊತ್ತಾಯಿತು. ಆ್ಯಂಡ್ ನಾರ್ಮಲ್ ಆಗಿದ್ರೆ ಪಟಪಟ ಅಂತ ಏನು ನೈಲ್ ಆರ್ಟ್ ಮಾಡಿಬಿಡ್ತಾರೆ. ಬಟ್ ನಾನು ಕನ್ಸೀವ್ ಇದ್ದಿದ್ರಿಂದ ತುಂಬ ಹೊತ್ತು ಕೂರಕ್ಕೆ ಆಗ್ತಾ ಇರಲಿಲ್ಲ ಒಂದೇ ಜಾಗದಲ್ಲಿ. ಸೊ ಹಾಗಾಗಿ ನನಗೆ ಟೈಮ್ ಕೊಟ್ಟು ತುಂಬ ಪೇಷನ್ಸಿಂದ ಅವ್ರು ನನಗೆ ನೈಲ್ ಆರ್ಟ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸೋ ಮಚ್ ರತ್ನ ಆ್ಯಂಡ್ ಹೇಮಾ. ಆ್ಯಂಡ್ ಪ್ರತಿ ಸಲ ನಾನು ವಿಸ್ಮಯಕ್ಕೆ ಥ್ಯಾಂಕ್ಸ್ ಹೇಳೋ ಹಾಗೆ ಈ ವಿಡಿಯೋದಲ್ಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಹಾಕ್ಸಿದ್ದೆ, ಇವಾಗ ನಾನೇ ಇರ್ತೀನಲ್ವ, ಅದಕ್ಕೆ ಬೇರೆ ವೈಫೈ ಕನೆಕ್ಷನ್ ಕೊಡಬೇಕು. ವೈಫೈ ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಒಂದಿಲ್ಲ ಅಂದರೆ 4 ಹಾಕು. ಮುಟ್ಬಾರ್ದು. ಈ ಸೈಡ್ ತಗೊಳ್ಳ, ಈ ಸೈಡ್ ತಗೊಳ್ಳ, ಯಾವ ಸೈಡ್ ಅಂದರೂ ಓಕೆ. ಇನ್ಸೈಡೇ ತಗೊಳ್ಳೋದಲ್ಲ, ಇನ್ಸೈಡ್ ತಗೊಳ್ಳ. ಈ ಕಡೆ ಇದನ್ನು ಈ ಕಡೆ ಒಳಗಡೆ ಮಾಡಿ, ಇದನ್ನು ಒಳಗಡೆ ಹೇಳಿ. ನಾನು ಕೇಳಿದ್ದು ಹಿಂಗೆ ತಗೊಳ್ಳ ಅಂತ. ಇನ್ಸೈಡ್ ಒಳಗಡೆ ಈ ಸೈಡ್ ತಗೊಳ್ಳ, ಆ ಕಡೆ ತಗೋತೀರ ನೋಡಿ. ಇದು ಬೇಕಾದ್ರೆ ಇಟ್ಕೊಳ್ಳಿ. ಇದು ಪಿಲ್ಲ ಬೇಕಾ? This is not final look, guys. ಇಲ್ಲೊಂಚೂರು ಎಕ್ಸ್ಟ್ರಾ ಸೈಡ್ ಅಲ್ಲ, ಯಾವುದು ಅರ್ಧ ನೈಲ್ ಆರ್ಟ್ ಮುಗಿಯೋಷ್ಟರೊಳಗೆ ಎಲ್ಲರಿಗೂ ಹೊಟ್ಟೆ ಚುರ ಅಂತಾಯ್ತು. ಸೊ ವಿಸ್ಮಯಾಗಿ ಹೇಳ್ಬಿಟ್ಟು ಸೂಪರ್ ಆಗಿರೋ ಮಶ್ರೂಮ್ ಬಿರಿಯಾನಿ ತರಿಸಿದ್ವಿ. ಇಲ್ಲಿಂದ ತರಿಸ್ತಾರೋ ಗೊತ್ತಿಲ್ಲ, ಪ್ರತಿ ಸಲ ಒಳ್ಳೆ ಸಕ್ಕತ್ತಾಗಿರೋ ಊಟ ತರಿಸ್ತಾರೆ ವಿಸ್ಮಯ. ಆ್ಯಂಡ್ ಅವ್ರಿಗೂ ಹೇಳಿದ್ರು ನೀವು ಮಾಡಿಸ್ಕೊಳ್ಳಿ ವಿಸ್ಮಯ ನೈಲ್ ಆರ್ಟ್ ಅಂತ. ಬೇಡ ಅಂದ್ರು, ಬಟ್ ಎಲ್ಲರೂ ಫೋರ್ಸ್ ಮಾಡಿದ್ದಕ್ಕೆ ಪಾಪ ಮಾಡಿಸ್ಕೊಂಡ್ರು. ನಾನು ಅವಾಗಲೇ ವಿಸ್ಮಯಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಯಾಕೆ ಹೇಳಿದೆ ಗೊತ್ತಾ, ಈಗ ಮೆಹಂದಿ ಆಗಿರ್ಬೋದು ಅಥವಾ ನೈಲ್ ಆರ್ಟ್ ಆಗಿರ್ಬೋದು, ಮೇಕಪ್ ಅವ್ರು ಆಗಿರ್ಬೋದು, ನಾನು ಡೈರೆಕ್ಟ್ ಮನೆಗೆ ಕರೆಸ್ಕೋಬಹುದು. ಬಟ್ ಬಂದವ್ರಿಗೆ ಕಂಫರ್ಟಬಲ್ ಫೀಲ್ ಆಗ್ಬೇಕು. ನನಗೆ ಬಂದವರು ಓಕೆ ಇವ್ರು ಇವತ್ತು ಕೊಲಾಬ್ರೇಷನ್ ಬಂದಿದ್ದಾರೆ, ಓಕೆ ಅವ್ರ ಕೆಲಸ ಮುಗಿಸಿದ್ರು ಹೊರಟ್ರು ಅನ್ನೋ ರೀತಿ ನನಗಾಗಲ್ಲ. ಮನೆಗೆ ಬಂದವ್ರನ್ನ ಈಗ ನಮ್ಮ ನೆಂಟ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅದೇ ರೀತಿ ಟ್ರೀಟ್ ಮಾಡಬೇಕು ನನಗೆ. ಸೊ ಇಲ್ಲಾಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಹಾಗಾಗಿ ಬಂದವ್ರಿಗೆ ನಮ್ಮ ಮನೇಲಿ ಕಂಫರ್ಟ್ ಫೀಲ್ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರತಿ ಸಲ ಐರಾ ಡಿಸೈನರ್ ಸ್ಟುಡಿಯೋದಲ್ಲೇನೆ ಏನೇ ಇದ್ರೂ ನನ್ನ ಈವೆಂಟ್ಗಳಾಗಿರ್ಬೋದು ಅಥವಾ ಏನೇ ಕೆಲಸ ಇದ್ರೂ ನಾನು ಅಲ್ಲೇ ಅರೇಂಜ್ ಮಾಡ್ಕೋತೀನಿ. ಸೊ ಅದಕ್ಕೆಲ್ಲ ವಿಸ್ಮಯ ಪರ್ಮಿಷನ್ ಕೊಡ್ತಾರೆ. ವಿಸ್ಮಯ ಈ ರೀತಿ ಇದೆ ಅಂದ್ರೆ ಸಾಕು, ಬನ್ನಿ ನೀವು ಅಂತ ಒಂದೇ ಮಾತು ಹೇಳ್ತಾರೆ. ಅಣ್ಣನೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ವಿಸ್ಮಯ, ಥ್ಯಾಂಕ್ ಯು ಅಣ್ಣ. ಮನೆಗೆ ಹೋದ್ರೆ ನಾವು ಅಮ್ಮನ ಹತ್ರನೇ ಹಚ್ಚಿಸ್ಕೊಂಡಿದ್ದು ಆಯ್ತಾ. ನೀವು ಆಲ್ರೆಡಿ ಓಕೆ ಮಾಡಿಬಿಟ್ಟಿದ್ದೀರಾ. ಇದಕ್ಕಿನ್ನೂ ಇಲ್ಲೆಲ್ಲ
ಪಾಪುದು ಫುಟ್ ಪ್ರಿಂಟ್ ಥರ ಶೇಪ್ ಬರುತ್ತೆ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಸ್ಟೋನ್ಸ್ಗಳೆಲ್ಲ ಬರುತ್ತೆ. ಪಿಕ್ಚರ್ ಅಭಿ ಬಾಕಿ ಹೇ. ಬಿಡಿ ಅದೇ ಓಕೆ, ಫೈನಲಿ ಎಷ್ಟು ಗಂಟೆ ಆಯಿತು ನಾವು ಕೂತು? 12:30 ಕೂತಿದ್ದು ಅನ್ಸುತ್ತೆ. 2 ಅವರ್ ಗ್ಯಾಪ್ ತಗೊಂಡಿದ್ವಿ. 2 ಅವರ್. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ನನಗಿಷ್ಟು ಸುಂದರವಾಗಿ ಏನು ಉಗುರು ಅಲಂಕಾರ ಮಾಡಿದವರ ಡೀಟೇಲ್ಸ್ ಅವ್ರ ಬಾಯಲ್ಲೇ ಕೇಳಿ ಆ್ಯಂಡ್ ಅವರ ಸರ್ವಿಸ್ ಬಗ್ಗೆ ಅವ್ರ ಹತ್ರನೇ ಕೇಳಿ, ಅವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಅವ್ರ ಹತ್ರನೇ ಕೇಳಿ. ಬನ್ನಿ ಇಬ್ರು ಇಲ್ಲಿ, ಬನ್ನಿ. ಹೌಸ್ ಮಾಡಿದ್ರ ಲೇಟ್ ಆಗಿದೆ ಆ್ಯಕ್ಚುಲಿ ನನ್ನಿಂದಾನೇ. ಯಾಕೆಂದರೆ ಡೈರೆಕ್ಟ್ ಹಿಂಗೆ ಬಂದರೆ ಬೇಗ ಮುಗಿಯುತ್ತೆ. ಪಾಪ ಅವ್ರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇಬ್ಬರು ಶಿಫ್ಟ್ ಆಗಿ 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 ನನ್ನ ಕಂಫರ್ಟಬಲ್ಗೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಫೈನಲ್ ಟಚ್. ಸ್ವಲ್ಪ ಬೆಳಕಬೇಕಾಗಿತ್ತು. ಆನ್ ಮಾಡ್ಲಾ ಲೈಟು? ಓಕೆ, ವ್ಲಾಗ್ ಶುರುವಾದಾಗಲಿಂದ ರತ್ನ ಅವ್ರನ್ನ ಮತ್ತು ಹೇಮಾ ಅವ್ರನ್ನ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ನಾನು ನೈಲ್ ಆರ್ಟ್ನ ಮಾಡಿಸಿದ್ದು. ಬಿಕಾಸ್ ನೀವೆಲ್ಲರೂ ನೋಡಿದಾಗೆ ನಾನು ಮಾಡ್ತಿದ್ದಂಥ ಪಾತ್ರಗಳು ಮಿಡಲ್ ಕ್ಲಾಸ್ ಪಾತ್ರಗಳೇ. ಸೊ ಹಾಗಾಗಿ ಈ ಥರ ಎಲ್ಲ ಟ್ರೆಂಡಿಯಾಗಿ ನನಗಿರೋಕ್ಕೆ ಚಾನ್ಸೇ ಇರಲಿಲ್ಲ. ಆ್ಯಂಡ್ ನನ್ನ ಬೇಬಿಯಿಂದ ನಾನು ಫ್ಯಾಷನಬಲ್ ಆಗಿ ಇಷ್ಟು ಸೂಪರಾಗಿರೋ ನೈಲ್ ಆರ್ಟ್ನ ಮಾಡಿಸ್ಕೊಂಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ರತ್ನಾಕ ಆ್ಯಂಡ್ ಥ್ಯಾಂಕ್ ಯು ಹೇಮಾ. ಆ್ಯಂಡ್ ಹೇಮಾ ಅವರು ತುಮಕೂರು ಮತ್ತು ಬ್ಯಾಂಗ್ಳೂರಲ್ಲಿ 2 ಕಡೆ ಇರ್ತಾರೆ. ಆ್ಯಂಡ್ ಹೋಮ್ ಸರ್ವಿಸ್ ಕೂಡ ಕೊಡ್ತಾರೆ. ಅವರ ಇನ್ಸ್ಟಾಗ್ರಾಮ್ ID ಇದೆ, ಅವರ ವರ್ಕ್ ನೋಡ್ತಿದ್ದೀರಲ್ಲ. ಸೊ ನಿಮಗೂ ಇಷ್ಟು ಬ್ಯೂಟಿಫುಲ್ ಆಗಿರೋ ನೈಲ್ ಆರ್ಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಹೇಳಿ ನಿಮ್ಮ ಇನ್ಸ್ಟಾಗ್ರಾಮ್ ID ಹೇಳಿ. HN ಮೇಕೋವರ್. HN ಮೇಕೋವರ್ ಅಂತ ಇದೆ. ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ರತ್ನ ಅಕ್ಕ ಬ್ಯೂಟಿಷಿಯನ್, ರತ್ನ ಅವರು ಬ್ಯೂಟಿಷಿಯನ್ ಕಮ್ ಮೇಕಪ್ ಆರ್ಟಿಸ್ಟ್. ಸೊ ಅವರ ಏನು ಸರ್ವಿಸ್ ಅವೈಲಬಲ್ ಇದೆ ಅವರ ಒಂದು ಮೇಕಪ್ ಸ್ಟುಡಿಯೋದಲ್ಲಿ ನೀವೇ ಕೇಳಿ. ಹೇಳಿ. ನಮ್ಮದು ಲ್ಯಾವಿಶ್ ಲುಕ್ ಸಲೂನ್ ಅಂಡ್ ಸ್ಪಾ ಅಂತ ಈಸ್ಟ್ ವೆಸ್ಟ್ ಕಾಲೇಜ್ ಮೇನ್ ರೋಡು ಬ್ಯಾಡಳ್ಳಿಲಿದೆ. ಮತ್ತು ಜೊತೆಗೆ ಎಲಿಗೆಂಟ್ ಮೇಕಪ್ ಸ್ಟುಡಿಯೋ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಿಮ್ಗೆ ಎಲ್ಲ ಥರ ಸರ್ವಿಸ್ ಸಿಗುತ್ತೆ. ಬ್ಯೂಟಿ ಪಾರ್ಲರ್ ಸರ್ವಿಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಮತ್ತು ನೇಲ್ ಕಂಪ್ಲೀಟ್ ಮೇಕಪ್, ಹೇರ್, ಸ್ಕಿನ್, ನೇಲ್ ಇಷ್ಟು ಸರ್ವಿಸ್ ನನ್ನ ಹತ್ರ ಅವೈಲೇಬಲ್ ಇದೆ. ಜೊತೆಗೆ ಹೈಡ್ರಾ ಫೇಶಿಯಲು ಇದೆ. ಇದ್ರ ಜೊತೆಗೆ ನಾನು ಅಕಾಡೆಮಿನೂ ನಡೆಸ್ತಾ ಇದ್ದೀನಿ. ನಿಮ್ಗೇನಾದರೂ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಬ್ಯೂಟಿಷಿಯನ್ ಕೋರ್ಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಜಾಯ್ನ್ ಆಗ್ಬೋದು. ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ, ಸೊ ಒಳ್ಳೆ ಬ್ಯೂಟಿಷಿಯನ್, ನೈಲ್ ಆರ್ಟಿಸ್ಟ್ ಬೇಕು ಅಂದರೆ ಇವರಿಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಒಳ್ಳೆ ಡಿಸೈನರ್ ಬೇಕು ಅಂದರೆ ಕ್ಯಾಮ್ರಾ ಹಿಂದಿರೋ ವಿಸ್ಮಯನ ಕಾಂಟ್ಯಾಕ್ಟ್ ಮಾಡಿ ಹೈರಾ ಡಿಸೈನ್ ಬಗ್ಗೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವರ್ಕು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದಷ್ಟು ನನ್ನ ಸೀಮಂತದ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡಿ.